ಈಗ ಸಂಕ್ರಾಂತಿಗೆ ಬಂದು ನಿಂತಿದೆ ಇವರು ಕ್ರಾಂತಿ 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 ಅಂತ ಹೇಳಿ ಸಂಕ್ರಾಂತಿಗೆ ದೊಡ್ಡ ಕ್ರಾಂತಿ ಆಗ್ಬಿಡುತ್ತಾ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತೆ ಅದೇ KN ರಾಜಣ್ಣ ಬಾಯಲ್ಲಿ ಕ್ರಾಂತಿಯ ಮಾತುಗಳು ಬಂದಿದೆ. ನಾವು ಮಾಧ್ಯಮದವರು ಎಲ್ಲೂ ಮಾತಾಡಿಲ್ಲಪ್ಪ, ಮತ್ತೆ ಆಮೇಲೆ ಮಾಧ್ಯಮದವರು ಸೃಷ್ಟಿ ಅಂದ್ಬಿಟ್ರಿ ನೀವು ಕಾಂಗ್ರೆಸ್ನವರು. ನಿಮ್ಮ ರಾಜಣ್ಣ ಅವರೇ ಹೇಳಿದ್ದಾರೆ, ಈ DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಅವರ ಪಟಾಲಂಗಳು ಎಲ್ರಿ ನಾವೆಲ್ಲ ಚೆನ್ನಾಗೇ ಇದೀವಿ, ಇದು ಬರೀ ಮಾಧ್ಯಮದ ಸೃಷ್ಟಿ ಅಂದ್ಬಿಡ್ತಾರೆ. ಮಾಧ್ಯಮದಲ್ಲಿ ಯಾರು ಯಾವುದನ್ನು ಮಾತಾಡಿಲ್ಲ. ರಾಜಣ್ಣ ಅವರು ಮಾತಾಡಿದ್ದಕ್ಕೆ ಮತ್ತೆ ಕ್ರಾಂತಿಯ ಮಾತುಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ವೀಕ್ಷಕರೇ. ರಾಜಣ್ಣ ಹೇಳಿದ ಯಾವ ಮಾತುಗಳು ಸತ್ಯವಾಗಿಲ್ಲ ಇಲ್ಲಿವರೆಗೂ. ಸೆಪ್ಟೆಂಬರ್ ಕ್ರಾಂತಿ ಅಂದ್ರು ಏನೂ ಆಗ್ಲಿಲ್ಲ, ನವೆಂಬರ್ ಕ್ರಾಂತಿ ಅಂದ್ರು ಏನೂ ಆಗ್ಲಿಲ್ಲ. ಇದೀಗ ಮಾರ್ಚ್ ಕ್ರಾಂತಿ ಅಂತ ಬಾಂಬ್ ಹಾಕಿದ್ದಾರೆ ರಾಜಣ್ಣ ಅವರು. ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. 17ನೇ ಬಜೆಟ್ ಮಂಡನೆ ಬಳಿಕ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಲಹ ಪುನಃ ಆರಂಭ ಆಗುತ್ತಾ? ಈಗಾಗಲೇ ಸಾಲು ಸಾಲು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಬರೆದಾಗಿದೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಅಳಿಸಿ ಹಾಕಿ ಆಯ್ತು. ಈಗ 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅವರ 17ನೇ ಬಜೆಟ್ ಇದು. ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ್ದು ಕೂಡ ಸಿದ್ದರಾಮಯ್ಯ ಅವರೇ. ದೀರ್ಘಾವಧಿಗೆ ಕರ್ನಾಟಕ ಆಳಿದ ಕೀರ್ತಿ ಕೂಡ ಒಲಿದು ಬಂದಿದ್ದು ಸಿದ್ದರಾಮಯ್ಯ ಅವರಿಗೇನೆ. ಜನವರಿ 7ನೇ ತಾರೀಕು ಅರಸು ದಾಖಲೆಯನ್ನ ಮುರಿದು ಹಾಕಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ದಾಖಲೆ ಬರೆದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ರು. ಕೊಟ್ಟ ಮಾತನ್ನ ಈ ಕಡೆ DCM DK ಶಿವಕುಮಾರ್ ಮತ್ತೆ ನೆನಪು ಮಾಡಿದ್ರು. ವರ್ಡ್ ಪವರ್ ಇಸ್ ಅ ವರ್ಲ್ಡ್ ಪವರ್ ಅಂತ ಹೇಳಿದ್ರು. DK ಶಿವಕುಮಾರ್ಗೆ ಅದೃಷ್ಟ ಇದ್ರೆ ಸಿಎಂ ಆದ್ರೂ ಆಗ್ಬೋದು, ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೃಪಾ ಕಟಾಕ್ಷ ಇರಬೇಕಷ್ಟೇ. ಅವರು ಓಕೆ ಅಂದ್ರೆ ಇವರು ಈ ಕಡೆ ಚೇರಲ್ಲಿ ಕೂರ್ತಾರೆ. ಆದ್ರೆ ಓಕೆ ಅಂತಾನೆ ಇಲ್ಲ. ಓಕೆ ಅನ್ನೋದು ಯಾವಾಗ ಅಂತಾನೆ ಕಾದು ಕುಳಿತಿದ್ದಾರೆ. ಓಕೆ ಅನ್ನೋದು ಅಷ್ಟು ಸುಲಭವಾಗಿಲ್ಲ. ಸಿದ್ದರಾಮಯ್ಯ ಅವರು ಓಕೆ ಅನ್ಸ್ಬಿಡ್ತಾರ, ನಾಟ್ ಓಕೆ ಅಂತ ಹೇಳ್ರಿ ನೀವು ಅಂದ್ಬಿಡ್ತಾರೆ. 28ರವರೆಗೂ ನಮ್ದೇ ರಾಜ್ಯಭಾರ, ಏನಾದ್ರೂ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಮುಂದೆ ನೋಡೋಣ ಅನ್ನುವಂತ ಲೆಕ್ಕಾಚಾರ. ಹೇಳಕ್ಕಾಗಲ್ಲ. 2028ಕ್ಕೆ ಮತ್ತೆ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಎಸ್ಪಿರೆಂಟ್ ಆದ್ರೂ, ಆದ್ರೆ ಜನ ಬಯಸ್ತಿದ್ದಾರೆ, ನನ್ನ ಸುತ್ತಮುತ್ತ ಇರೋರು ಬಯಸ್ತಿದ್ದಾರೆ, ನಾನೇನ್ ಮಾಡ್ಲಿ ಅಂದ್ಬಿಟ್ರೆ ಸತೀಶ್ ಜಾರಕಿಹೊಳಿ ಅವರು ಆಗ ಸ್ಟ್ರಾಂಗ್ ಆಸ್ಪಿರೆಂಟ್ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಬಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಬಂದ್ರು ನಾವು ಅವ್ರ ಹಿಂದೆ ಅಂತ ಹೇಳ್ಬಿಡ್ತಾರೆ. ಅವಾಗ DK ಶಿವಕುಮಾರ್ ಮತ್ತೆ ಟಫ್ ಕಾಂಪಿಟೇಷನ್ನೇ. ನೋಡೋಣ ಏನೇನು ಅದೃಷ್ಟ ಇದೆ DK ಶಿವಕುಮಾರ್ ಅವ್ರದ್ದು ಅಂತ. ಇನ್ನು ನೆಕ್ಸ್ಟ್, ಈಗ ಸಂಕ್ರಾಂತಿಗೆ ಬಂದು ನಿಂತಿದೆ ಇವರು ಕ್ರಾಂತಿ ಕ್ರಾಂತಿ ಅಂತ ಹೇಳಿ ಸಂಕ್ರಾಂತಿಗೆ ದೊಡ್ಡ ಕ್ರಾಂತಿ ಆಗ್ಬಿಡುತ್ತಾ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತೆ ಅದೇ KN ರಾಜಣ್ಣ ಬಾಯಲ್ಲಿ ಕ್ರಾಂತಿಯ ಮಾತುಗಳು ಬಂದಿದೆ. ನಾವು ಮಾಧ್ಯಮದವರು ಎಲ್ಲೂ ಮಾತಾಡಿಲ್ಲಪ್ಪ, ಮತ್ತೆ ಆಮೇಲೆ ಮಾಧ್ಯಮದವರು ಸೃಷ್ಟಿ ಅಂದ್ಬಿಟ್ರಿ ನೀವು ಕಾಂಗ್ರೆಸ್ನವರು. ನಿಮ್ಮ ರಾಜಣ್ಣ ಅವರೇ ಹೇಳಿದ್ದಾರೆ, ಈ DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಅವರ ಪಟಾಲಂಗಳು ಎಲ್ರಿ ನಾವೆಲ್ಲ ಚೆನ್ನಾಗೇ ಇದೀವಿ, ಇದು ಬರೀ ಮಾಧ್ಯಮದ ಸೃಷ್ಟಿ ಅಂದ್ಬಿಡ್ತಾರೆ. ಮಾಧ್ಯಮದಲ್ಲಿ ಯಾರು ಯಾವುದನ್ನು ಮಾತಾಡಿಲ್ಲ. ರಾಜಣ್ಣ ಅವರು ಮಾತಾಡಿದ್ದಕ್ಕೆ ಮತ್ತೆ ಕ್ರಾಂತಿಯ ಮಾತುಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ವೀಕ್ಷಕರೇ. ರಾಜಣ್ಣ ಹೇಳಿದ ಯಾವ ಮಾತುಗಳು ಸತ್ಯವಾಗಿಲ್ಲ ಇಲ್ಲಿವರೆಗೂ. ಸೆಪ್ಟೆಂಬರ್ ಕ್ರಾಂತಿ ಅಂದ್ರು ಏನೂ ಆಗ್ಲಿಲ್ಲ, ನವೆಂಬರ್ ಕ್ರಾಂತಿ ಅಂದ್ರು ಏನೂ ಆಗ್ಲಿಲ್ಲ. ಇದೀಗ ಮಾರ್ಚ್ ಕ್ರಾಂತಿ ಅಂತ ಬಾಂಬ್ ಹಾಕಿದ್ದಾರೆ ರಾಜಣ್ಣ ಅವರು. ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. 17ನೇ ಬಜೆಟ್ ಮಂಡನೆ ಬಳಿಕ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಲಹ ಪುನಃ ಆರಂಭ ಆಗುತ್ತಾ? ಈಗಾಗಲೇ ಸಾಲು ಸಾಲು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಬರೆದಾಗಿದೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಅಳಿಸಿ ಹಾಕಿ ಆಯ್ತು. ಈಗ 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅವರ 17ನೇ ಬಜೆಟ್ ಇದು. ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ್ದು ಕೂಡ ಸಿದ್ದರಾಮಯ್ಯ ಅವರೇ. ದೀರ್ಘಾವಧಿಗೆ ಕರ್ನಾಟಕ ಆಳಿದ ಕೀರ್ತಿ ಕೂಡ ಒಲಿದು ಬಂದಿದ್ದು ಸಿದ್ದರಾಮಯ್ಯ ಅವರಿಗೇನೆ. ಜನವರಿ 7ನೇ ತಾರೀಕು ಅರಸು ದಾಖಲೆಯನ್ನ ಮುರಿದು ಹಾಕಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ದಾಖಲೆ ಬರೆದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ರು. ಕೊಟ್ಟ ಮಾತನ್ನ ಈ ಕಡೆ DCM DK ಶಿವಕುಮಾರ್ ಮತ್ತೆ ನೆನಪು ಮಾಡಿದ್ರು. ವರ್ಡ್ ಪವರ್ ಇಸ್ ಅ ವರ್ಲ್ಡ್ ಪವರ್ ಅಂತ ಹೇಳಿದ್ರು. DK ಶಿವಕುಮಾರ್ಗೆ ಅದೃಷ್ಟ ಇದ್ರೆ ಸಿಎಂ ಆದ್ರೂ ಆಗ್ಬೋದು, ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೃಪಾ ಕಟಾಕ್ಷ ಇರಬೇಕಷ್ಟೇ. ಅವರು ಓಕೆ ಅಂದ್ರೆ ಇವರು ಈ ಕಡೆ ಚೇರಲ್ಲಿ ಕೂರ್ತಾರೆ. ಆದ್ರೆ ಓಕೆ ಅಂತಾನೆ ಇಲ್ಲ.
ಓಕೆ ಅನ್ನೋದು ಯಾವಾಗ ಅಂತಾನೆ ಕಾದು ಕುಳಿತಿದ್ದಾರೆ. ಓಕೆ ಅನ್ನೋದು ಅಷ್ಟು ಸುಲಭವಾಗಿಲ್ಲ. ಸಿದ್ದರಾಮಯ್ಯ ಅವರು ಓಕೆ ಅನ್ಸ್ಬಿಡ್ತಾರ, ನಾಟ್ ಓಕೆ ಅಂತ ಹೇಳ್ರಿ ನೀವು ಅಂದ್ಬಿಡ್ತಾರೆ. 28ರವರೆಗೂ ನಮ್ದೇ ರಾಜ್ಯಭಾರ, ಏನಾದ್ರೂ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಮುಂದೆ ನೋಡೋಣ ಅನ್ನುವಂತ ಲೆಕ್ಕಾಚಾರ. ಹೇಳಕ್ಕಾಗಲ್ಲ. 2028ಕ್ಕೆ ಮತ್ತೆ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಸ್ಪಿರೆಂಟ್ ಆದ್ರೂ, ಆದ್ರೆ ಜನ ಬಯಸ್ತಿದ್ದಾರೆ, ನನ್ನ ಸುತ್ತಮುತ್ತ ಇರೋರು ಬಯಸ್ತಿದ್ದಾರೆ, ನಾನೇನ್ ಮಾಡ್ಲಿ ಅಂದ್ಬಿಟ್ರೆ. ಸತೀಶ್ ಜಾರಕಿಹೊಳಿ ಅವರು ಆಗ ಸ್ಟ್ರಾಂಗ್ ಆಸ್ಪಿರೆಂಟ್ ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಅವರು ಬಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಬಂದ್ರು ನಾವು ಅವ್ರ ಹಿಂದೆ ಅಂತ ಹೇಳ್ಬಿಡ್ತಾರೆ. ಅವಾಗ ಡಿ ಕೆ ಶಿವಕುಮಾರ್ ಮತ್ತೆ ಟಫ್ ಕಾಂಪಿಟೇಷನ್ನೇ. ನೋಡೋಣ ಏನೇನು ಅದೃಷ್ಟ ಇದೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ. ಇನ್ನು ನೆಕ್ಸ್ಟ್, ಈಗ ಸಂಕ್ರಾಂತಿಗೆ ಬಂದು ನಿಂತಿದೆ ಇವರು ಕ್ರಾಂತಿ. ಕ್ರಾಂತಿ ಕ್ರಾಂತಿ ಅಂತ ಹೇಳಿ ಸಂಕ್ರಾಂತಿಗೆ ದೊಡ್ಡ ಕ್ರಾಂತಿ ಆಗ್ಬಿಡುತ್ತಾ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತೆ ಅದೇ ಕೆ ಎನ್ ರಾಜಣ್ಣ ಬಾಯಲ್ಲಿ ಕ್ರಾಂತಿಯ ಮಾತುಗಳು ಬಂದಿದೆ. ನಾವು ಮಾಧ್ಯಮದವರು ಎಲ್ಲೂ ಮಾತಾಡಿಲ್ಲಪ್ಪ, ಮತ್ತೆ ಆಮೇಲೆ ಮಾಧ್ಯಮದವರು ಸೃಷ್ಟಿ ಅಂದ್ಬಿಟ್ರಿ ನೀವು ಕಾಂಗ್ರೆಸ್ನವರು. ನಿಮ್ಮ ರಾಜಣ್ಣ ಅವರೇ ಹೇಳಿದ್ದಾರೆ, ಈ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಅವರ ಪಟಾಲಂಗಳು ಎಲ್ರಿ ನಾವೆಲ್ಲ ಚೆನ್ನಾಗೇ ಇದೀವಿ, ಇದು ಬರೀ ಮಾಧ್ಯಮದ ಸೃಷ್ಟಿ ಅಂದ್ಬಿಡ್ತಾರೆ. ಮಾಧ್ಯಮದಲ್ಲಿ ಯಾರು ಯಾವುದನ್ನು ಮಾತಾಡಿಲ್ಲ. ರಾಜಣ್ಣ ಅವರು ಮಾತಾಡಿದ್ದಕ್ಕೆ ಮತ್ತೆ ಕ್ರಾಂತಿಯ ಮಾತುಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ರಾಜಣ್ಣ ಹೇಳಿದ ಯಾವ ಮಾತುಗಳು ಸತ್ಯವಾಗಿಲ್ಲ ಇಲ್ಲಿವರೆಗೂ. ಸೆಪ್ಟೆಂಬರ್ ಕ್ರಾಂತಿ ಅಂದ್ರು ಏನೂ ಆಗ್ಲಿಲ್ಲ, ನವೆಂಬರ್ ಕ್ರಾಂತಿ ಅಂದ್ರು ಏನೂ ಆಗ್ಲಿಲ್ಲ. ಇದೀಗ ಮಾರ್ಚ್ ಕ್ರಾಂತಿ ಅಂತ ಬಾಂಬ್ ಹಾಕಿದ್ದಾರೆ ರಾಜಣ್ಣ ಅವರು. ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. 17ನೇ ಬಜೆಟ್ ಮಂಡನೆ ಬಳಿಕ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಲಹ ಪುನಃ ಆರಂಭ ಆಗುತ್ತಾ? ಈಗಾಗಲೇ ಸಾಲು ಸಾಲು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಬರೆದಾಗಿದೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಅಳಿಸಿ ಹಾಕಿ ಆಯ್ತು. ಈಗ 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅವರ 17ನೇ ಬಜೆಟ್ ಇದು. ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ್ದು ಕೂಡ ಸಿದ್ದರಾಮಯ್ಯ ಅವರೇ. ದೀರ್ಘಾವಧಿಗೆ ಕರ್ನಾಟಕ ಆಳಿದ ಕೀರ್ತಿ ಕೂಡ ಒಲಿದು ಬಂದಿದ್ದು ಸಿದ್ದರಾಮಯ್ಯ ಅವರಿಗೇನೆ. ಜನವರಿ 7ನೇ ತಾರೀಕು ಅರಸು ದಾಖಲೆಯನ್ನ ಮುರಿದು ಹಾಕಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ದಾಖಲೆ ಬರೆದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ವೈರಾಗ್ಯದ ಮಾತುಗಳನ್ನು ಆಡಿಬಿಟ್ರು. ಕೊಟ್ಟ ಮಾತನ್ನ ಈ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ನೆನಪು ಮಾಡಿದ್ರು. ವರ್ಡ್ ಪವರ್ ಇಸ್ ಅ ವರ್ಲ್ಡ್ ಪವರ್ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ಗೆ ಅದೃಷ್ಟ ಇದ್ರೆ ಸಿಎಂ ಆದ್ರೂ ಆಗ್ಬೋದು, ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೃಪಾ ಕಟಾಕ್ಷ ಇರಬೇಕಷ್ಟೇ. ಅವರು ಓಕೆ ಅಂದ್ರೆ ಇವರು ಈ ಕಡೆ ಚೇರಲ್ಲಿ ಕೂರ್ತಾರೆ. ಆದ್ರೆ ಓಕೆ ಅಂತಾನೆ ಇಲ್ಲ. ಓಕೆ ಅನ್ನೋದು ಯಾವಾಗ ಅಂತಾನೆ ಕಾದು ಕುಳಿತಿದ್ದಾರೆ. ಓಕೆ ಅನ್ನೋದು ಅಷ್ಟು ಸುಲಭವಾಗಿಲ್ಲ. ಸಿದ್ದರಾಮಯ್ಯ ಅವರು ಓಕೆ ಅನ್ಸ್ಬಿಡ್ತಾರ, ನಾಟ್ ಓಕೆ ಅಂತ ಹೇಳ್ರಿ ನೀವು ಅಂದ್ಬಿಡ್ತಾರೆ. 28ರವರೆಗೂ ನಮ್ದೇ ರಾಜ್ಯಭಾರ, ಏನಾದ್ರೂ ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಮುಂದೆ ನೋಡೋಣ ಅನ್ನುವಂತ ಲೆಕ್ಕಾಚಾರ. ಹೇಳಕ್ಕಾಗಲ್ಲ. 2028ಕ್ಕೆ ಮತ್ತೆ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಸ್ಪಿರೆಂಟ್ ಆದ್ರೂ, ಆದ್ರೆ ಜನ ಬಯಸ್ತಿದ್ದಾರೆ, ನನ್ನ ಸುತ್ತಮುತ್ತ ಇರೋರು ಬಯಸ್ತಿದ್ದಾರೆ, ನಾನೇನ್ ಮಾಡ್ಲಿ ಅಂದ್ಬಿಟ್ರೆ. ಸತೀಶ್ ಜಾರಕಿಹೊಳಿ ಅವರು ಆಗ ಸ್ಟ್ರಾಂಗ್ ಆಸ್ಪಿರೆಂಟ್ ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಅವರು ಬಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಬಂದ್ರು ನಾವು ಅವ್ರ ಹಿಂದೆ ಅಂತ ಹೇಳ್ಬಿಡ್ತಾರೆ. ಅವಾಗ ಡಿ ಕೆ ಶಿವಕುಮಾರ್ ಮತ್ತೆ ಟಫ್ ಕಾಂಪಿಟೇಷನ್ನೇ. ನೋಡೋಣ ಏನೇನು ಅದೃಷ್ಟ ಇದೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ. ಇನ್ನು ನೆಕ್ಸ್ಟ್,